ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ರಾಜ್ಮಾ ಮಸಾಲ ಯಾವ ರೀತಿ ಮಾಡೋದಂತ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಬೇ ಲೀಫ್ ಪುಲಾವ್ ಎಲೆ, 4 ಕ್ಲೋಸ್ ಲವಂಗ, ಚಿಟಕಿಯಷ್ಟು ಹಿಂಗ್ ಹೆಸಫಟೀಡ, ಹಾಫ್ ಟೀ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ಒಳ್ಳೆ ಬರ್ತದೆ. 3 ಏಲಕ್ಕಿ ಗ್ರೀನ್ ಕಾರ್ಡಮಮ್, 1 ಬ್ಲ್ಯಾಕ್ ಕಾರ್ಡಮಮ್ ದೊಡ್ಡ ಏಲಕ್ಕಿ, 1 ಇಂಚ್ ಸಿನಮನ್ ಸ್ಟಿಕ್ ಚಕ್ಕೆ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ರಾಜ್ಮಾ ಬೇಯಿಸುವಾಗ ಹಾಕಿ ಇದರ ಜೊತೆ ಹಾಕಿ ಬೇಯಿಸ್ಲಿಕ್ಕಿದ್ದೇವೆ. ಇದು ಲಾಸ್ಟ್ ಸೀಸನಿಂಗ್ ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು. 2 ಟೇಬಲ್ ಸ್ಪೂನ್ ಬಟರ್ ಬೆಣ್ಣೆ, 1 ಗ್ರೀನ್ ಚಿಲ್ಲಿ ಹಸಿಮೆಣಸು, 9 ರಿಂದ 10 ಪೀಸ್ ಗಾರ್ಲಿಕ್ ಬೆಳ್ಳುಳ್ಳಿ ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 1 ಇಂಚ್ ಜಿಂಜರ್ ಶುಂಠಿ ಅದನ್ನು ಸಹ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಡ್ರೈ ರೆಡ್ ಚಿಲ್ಲಿ, 1 ಟೀ ಸ್ಪೂನ್ ಜೀರಾ ಸೀಡ್ಸ್, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಜೀರಾ ಪೌಡರ್, 2 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪೌಡರ್, 1.5 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, ಕಡಿಮೆ ಅಂದ್ರೆ ಸ್ವಲ್ಪ ಕಡಿಮೆ ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ಟರ್ಮರಿಕ್ ಅರಸಿನ, 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಫೆನುಗ್ರಿಕ್ ಲೀವ್ಸ್. ಇಲ್ಲಿ 3 ದೊಡ್ಡ ಟೊಮ್ಯಾಟೊ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ, 3 ದೊಡ್ಡ ಅನಿಯನ್ ಈರುಳ್ಳಿಯನ್ನು ಸಹ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ರಾಜ್ಮಾವನ್ನು ನಾನು ಕುಕ್ಕರ್ಗೆ ಹಾಕೊಂಡೆ. ಒಂದು ವೇಳೆ 1 ಲೋಟ ರಾಜ್ಮಾ ಇದ್ರೆ 3 ಲೋಟ 3 ಗ್ಲಾಸ್ ನೀರು ಹಾಕೊಳ್ಬೇಕು. ಸೊ ಈಗ ನೀರು ಹಾಕೊಳ್ಳುವ. 1:3 ರೇಷಿಯೋ. ಆ ನಂತರ ಇಲ್ಲಿ ತೆಗೆದಿಟ್ಕೊಂಡಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ನಾವು ಹಾಕೊಳ್ಬೇಕು. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಈಗ ನಾವು ಬಾಯಿ ಮುಚ್ಚಿ ಇದಕ್ಕೆ 3 to 4 ವಿಸಿಲ್ಸ್ ಕೊಡುವ, ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ. ಕುಕ್ಕರ್ನ ಸ್ಟೀಮ್ ರಿಲೀಸ್ ಆದ ನಂತರ ನಾನು ಅದರಲ್ಲಿ ತೆಗೆದೆ. ರಾಜ್ಮಾ ಒಳ್ಳೆ ರೀತಿ ಸಾಫ್ಟ್ ಆಗಿದೆ, ಸಾಕು. ನಾನಿಲ್ಲಿ ಪಾತ್ರೆ ಬಿಸಿಗೆ ಇಟ್ಟಿದ್ದೇನೆ. ಪಾತ್ರೆ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳುವ. ಎಣ್ಣೆ ಬಿಸಿ ಆಗಲಿ. ಈಗ ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆದ ನಂತರ ನಾವು ಜೀರಾ ಸೀಡ್ಸ್ ಹಾಕೊಳ್ಳುವ. ಜೀರಿಗೆ, ಅದರ ಜೊತೆನೆ ಡ್ರೈ ರೆಡ್ ಚಿಲ್ಲಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಜೀರಿಗೆಯದ್ದು. ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳುವ. ಅದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಬೇಕು, ರಾ ಸ್ಮೆಲ್ ಹೋಗೋ ತನಕ, ಹಸಿ ವಾಸನೆ. ಇದೀಗ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಪೇಸ್ಟ್ ಮಾಡಿಟ್ಕೊಂಡ ಅನಿಯನ್ ಈರುಳ್ಳಿಯನ್ನು ಹಾಕೊಳ್ಳುವ. ಅದರ ಜೊತೆನೆ ಸ್ವಲ್ಪ ಸಾಲ್ಟ್ ಉಪ್ಪು. ಇದನ್ನು ಸಹ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ರೀತಿ. ಆನಿಯನ್ ಅದು ರಾ ಸ್ಮೆಲ್ ಹಸಿ ವಾಸನೆ ಹೋಗೋ ತನಕ. ಕಲರ್ ಚೇಂಜ್ ಸಹ ಆಗಬೇಕು. ಈಗ ಅನಿಯನ್ ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ, ಸಾಕು. ಈಗ ನಾವು ಇದಕ್ಕೆ ಟರ್ಮರಿಕ್ ಅರಸಿನ, ಅದರ ಜೊತೆನೆ ಚಿಲ್ಲಿ ಪೌಡರ್ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಅದರ ಜೊತೆನೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಸಹ ಸೇರಿಸಿಕೊಳ್ಳುವ. ಇದನ್ನು ಲೋ ಫ್ಲೇಮಲ್ಲಿ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಮಸಾಲವನ್ನು. ಈಗ ನಾವು ಇದಕ್ಕೆ ಟೊಮ್ಯಾಟೊ ಪೇಸ್ಟ್ ಅನ್ನು ಹಾಕೊಳ್ಳುವ. ಟೊಮೆಟೊವನ್ನು ಸಹ ನಾವು
ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿ ಸಹ ರಾ ಸ್ಮೆಲ್, ಹಸಿ ವಾಸನೆ ಹೋಗೋ ತನಕ ಮೀಡಿಯಂ ಫ್ಲೇಮಲ್ಲಿ. ನೀವು ಆನಿಯನ್, ಈರುಳ್ಳಿ ಮತ್ತು ಟೊಮೆಟೊವನ್ನು ಸಣ್ಣಕ್ಕೆ ಚಾಪ್ ಮಾಡಿ ಸಹ ಹಾಕೊಳ್ಬೋದು. ಆದರೆ ನಾವು ಪೇಸ್ಟ್ ಮಾಡಿ ಹಾಕಿದರೆ ಥಿಕ್ ಗ್ರೇವಿ ಬರ್ತದೆ, ನಮಗೆ ಒಳ್ಳೆ ರೀತಿ ಗ್ರೇವಿ ಬರ್ತದೆ ಅಂತ ನಾನು ಪೇಸ್ಟ್ ಮಾಡಿ ಹಾಕಿದ್ದು. ಟೊಮ್ಯಾಟೊ ಒಳ್ಳೆ ರೀತಿ ಫ್ರೈ ಆಗಿದೆ, ಅದರ ಸಹ ರಾ ಸ್ಮೆಲ್ ಹೋಗಿದೆ, ಸಾಕು. ಈಗ ನಾವಿದಕ್ಕೆ ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪೌಡರ್, ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಅದರ ಜೊತೆನೆ ಜೀರಾ ಪೌಡರ್ ಹಾಕೊಳ್ಳುವ. ಸ್ವಲ್ಪ 1 ಸೆಕೆಂಡ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಳುವ. ಈಗ ನಾವು ಕುಕ್ ಮಾಡಿಟ್ಕೊಂಡಂತಹ ರಾಜ್ಮವನ್ನು 1 ದೊಡ್ಡ ಸ್ಪೂನ್ ಇದಕ್ಕೆ ಹಾಕೊಳ್ಳುವ. ಇದನ್ನು ಮಸಾಲ ಜೊತೆ ಸ್ವಲ್ಪ ನಾವು ಮ್ಯಾಶ್ ಮಾಡ್ಕೊಳ್ಬೇಕು, ಆಗ ಥಿಕ್ ಗ್ರೇವಿ ಬರ್ತದೆ ನಮಗೆ. ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ಈಗ ನಾವು ಉಳಿದಂತ ಎಲ್ಲ ರಾಜ್ಮವನ್ನು ಇದಕ್ಕೆ ಅದರ ನೀರ್ ಜೊತೆನೆ ಹಾಕೊಳ್ಳುವ. ಈಗ ಫ್ಲೇಮ್ ಅನ್ನು ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಳ್ಳಿ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಸಾಲ್ಟ್ ಚೆಕ್ ಮಾಡ್ಬೋದು, ಉಪ್ಪು. ಈಗ ನಾವು ಬಾಯಿ ಮುಚ್ಚಿದನ್ನು 5 to 6 ಮಿನಿಟ್ ಇದನ್ನು ಕುಕ್ ಆಗ್ಲಿಕ್ಕೆ ಬಿಡುವ. ರಾಜ್ಮಾ ಕುಕ್ ಆಗ್ತಾ ಇರಲಿ, ನಾವು ಸೀಸನಿಂಗ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಅದಕ್ಕೆ ನಾವಿಲ್ಲಿ ತೆಗೆದಿಟ್ಕೊಂಡಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕ್ಲಿಕ್ಕಿದ್ದೇವೆ. ಸ್ವಲ್ಪ ಎಣ್ಣೆ, ಕುಕ್ಕಿಂಗ್ ಆಯಿಲ್, ಅದರ ಜೊತೆನೆ ಬಟರ್, ಬೆಣ್ಣೆ, ಅಥವಾ ನೀವು ಗೀ ಸಹ ಯೂಸ್ ಮಾಡ್ಬೋದು. ಆ ನಂತರ ನಾವು ಇಲ್ಲಿ ತೆಗೆದಿಟ್ಕೊಂಡಂತ ಎಲ್ಲ ಇಂಗ್ರೀಡಿಯೆಂಟ್ಸ್, ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಜಿಂಜರ್ ಅನ್ನು ಹಾಕೊಳ್ಳುವ. ಇದನ್ನು ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. ಸಾಕು, ಗಾರ್ಲಿಕ್ ಅದು ಕಲರ್ ಚೇಂಜ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇಲ್ಲಿ ಒಳ್ಳೆ ರೀತಿ ಬಾಯ್ಲ್ ಬಂದಿದೆ ರಾಜ್ಮಾ, ಸಾಕು. ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಮೇಲೆಯಿಂದ ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳುವ, ಗಾರ್ನಿಶ್ ಮಾಡುವ. ಅದರ ಮೇಲೆ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ಆ ನಂತರ ನಾವು ರೆಡಿ ಮಾಡಿಟ್ಕೊಂಡಂತ ಸೀಸನಿಂಗ್ ಒಗ್ಗರಣೆಯನ್ನು ಹಾಕೊಳ್ಳುವ. ಅಲ್ಲಿಗೆ ನಮ್ದು ರಾಜ್ಮಾ ಮಸಾಲ, ಸೂಪರ್ ಡಿಲಿಷಿಯಸ್ ಆದಂತ ರಾಜ್ಮಾ ಮಸಾಲ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.